ರೈತ ಬಾಂಧವರೇ ನಮಸ್ಕಾರ. ಹೆಸರು ಬೆಳೆಯನ್ನ ಬೆಳೆದಿರೋ ರೈತರು ಗಮನವಿಟ್ಟು ಕೇಳಿ. ಸಾಕಷ್ಟು ದಿನ ತೇವಾಂಶವಿಲ್ಲದೆ ಬಳಲುತ್ತಿರುವ ಹೊಲಗಳು ಒಂದೇ ಸಾಲ ಹೆಚ್ಚಿನ ತೇವಾಂಶವನ್ನ ಪಡೆಯೋದ್ರಿಂದ ಹಳದಿ ನಂಜಾಣು ರೋಗದ ಬಾಧೆ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರಾರಂಭದಲ್ಲಿ ಎಲೆಗಳ ಮೇಲೆ ಹಸಿರು ಮತ್ತು ಹಳದಿ ಮಿಶ್ರಿತ ಮಚ್ಚೆಗಳಾಗಿ ಕ್ರಮೇಣ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಪ್ರಾರಂಭಿಕ ಹಂತದಲ್ಲಿಯೇ ಸೋಂಕಾದರೆ ಹೂ ಕಾಯಿ ಸರಿಯಾಗಿ ಬಿಡೋದಿಲ್ಲ. ಒಂದು ಹೊಲವನ್ನ ತೆಗೆದುಕೊಂಡ್ರೆ ಆರಂಭದಲ್ಲಿ ಎಲ್ಲೋ ಒಂದೊಂದು ಕಡೆ ಒಂದೊಂದು ಗಿಡಗಳು ಹಳದಿಯಾಗಿ ನಿಂತರೆ ಇದು 2-3 ದಿನಗಳಲ್ಲಿಯೇ ಪೂರ್ತಿ ಹೊಲವನ್ನ ಆವರಿಸುವ ಎಲ್ಲಾ ಲಕ್ಷಣಗಳು ಇರುತ್ತವೆ. ಇದಕ್ಕೆ ಆರಂಭಿಕ ಹಂತದಲ್ಲಿಯೇ ಹಳದಿ ಗಿಡಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ಸೂಕ್ತವಾಗಿ ನಾಶಪಡಿಸಬೇಕು. ನಾಶಪಡಿಸದೆ ಹಾಗೆ ಬಿಟ್ಟಲ್ಲಿ ಇದು ಸೋಯಾಬೀನ್ ಹಾಗೂ ಉದ್ದಿನ ಬೆಳೆಗಳಿಗೂ ಹರಡುವ ಚಾನ್ಸಸ್ ಇರ್ತದೆ. ಈ ರೋಗವು ರಾತ್ರಿ ಹೊತ್ತಿನಲ್ಲಿ ಎಲೆಯ ರಸವನ್ನ ಹೀರುವ ವೈಟ್ ಸಿಲ್ವರ್ ಫ್ಲೈ ನಿಂದ ಹರಡುವ ಒಂದು ವೈರಲ್ ಇನ್ಫೆಕ್ಷನ್ ಆಗಿದೆ. ಇದನ್ನು ಹತೋಟಿಗೆ ತರಲು 17.8 SL ಇಮಿಡಾಕ್ಲೋಪ್ರಿಡ್ 200 ಲೀಟರ್ ನೀರಿಗೆ 100 ml ಅನ್ನು ಬೆರೆಸಿ 1 ಎಕರೆಗೆ ಸಿಂಪಡಿಸಬೇಕು. ಅಥವಾ ಥಯೋಮಿಥಾಕ್ಸಾಮ್ ಇಲ್ಲದೇ ಇದ್ರೆ ಡೈಮಿಥೋಯೇಟ್ ಎಂಬ ಕೆಮಿಕಲ್ಗಳನ್ನು ಉಪಯೋಗಿಸಬಹುದು. ಇದರ ಜೊತೆಗೆ ಲಘು ಪೋಷಕಾಂಶ ದ್ರಾವಣ ಮತ್ತೆ 19-19-19 ದ್ರಾವಣಗಳನ್ನು ಬೆರೆಸಿ ಸ್ಪ್ರೇ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಕಂಡುಹಿಡ್ಕೋಬಹುದು. ಧನ್ಯವಾದಗಳು.